ವಿಜ್ಞಾನ ತರಂಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬಹುಆಯ್ಕೆ ಪ್ರಶ್ನೆಗಳು. ಭೌತ ವಿಜ್ಞಾನ, ರೋಧಶೀಲತೆಯ SI ಏಕಮಾನ ಓಮ್ ಮೀಟರ್. ಎರಡನೇ ಪ್ರಶ್ನೆ, ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ನಡುವಣ ದೂರವು ಸಂಗಮ ದೂರ. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸುತ್ತದೆ? ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಪಾತ್ರವೇನು? ಫ್ಯೂಸ್ ಈ ವಿದ್ಯುತ್ ಮಂಡಲವನ್ನು ಹೆಚ್ಚಿನ ವಿದ್ಯುತ್ ಪ್ರವಾಹದಿಂದ ಹಾನಿಗೊಳಗಾಗುವುದನ್ನು ತಪ್ಪಿಸುತ್ತದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕದ ಸುರುಳಿಯಿಂದ ಉಂಟಾಗುವ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ ಯಾವುದಾದರೂ ಎರಡು ವಿಧಾನಗಳನ್ನು ಬರೆಯಿರಿ. ಇದಕ್ಕೆ ಉತ್ತರ, ಸುರುಳಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು, ಸುರುಳಿಯ ವ್ಯಾಸವನ್ನು ಕಡಿಮೆ ಮಾಡುವುದು. ಆರನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ವಿದ್ಯುತ್ ಮಂಡಲದಲ್ಲಿನ ಒಟ್ಟು ರೋಧ 4 ಓಮ್ ಆದರೆ X ರೋಧಕದ ರೋಧವನ್ನು ಕಂಡುಹಿಡಿಯಿರಿ. ನಮಗೆ ನೀಡಿರುವ ದತ್ತ ಏನಾಗಿದೆ? 6 ಓಮ್ ಮತ್ತು 3 ಓಮ್ ರೋಧಕಗಳು ಸಮಾನಾಂತರ ಪ್ರತಿರೋಧ ಲೆಕ್ಕಾಚಾರ ಮಾಡಬೇಕಾಗಿದೆ. ಸ್ಟೆಪ್ 1, ಸಮಾನಾಂತರ ಜೋಡಣೆಯಲ್ಲಿ ಇವುಗಳ ರೋಧವನ್ನು ಕಂಡುಹಿಡಿಯಬೇಕಾಗ್ತದೆ. ಸಮಾನ ಪ್ರತಿರೋಧ RPಯ ಸೂತ್ರದ ಪ್ರಕಾರ 1/RP = 1/6 ಓಮ್ ಪ್ಲಸ್ 1/3 ಓಮ್. ಇದು ಲಸ ತೆಗೆದಾಗ 1 + 2/6 ಓಮ್. 6 ಮತ್ತು 3 ಲಸ 6 ಆಗ್ತದೆ. = 3/6 ಅಂದರೆ 1/RP = 1/2 ಆಗ್ತದೆ. RP = 6/3, RP = 2 ಓಮ್ ಆಗ್ತದೆ. ಸ್ಟೆಪ್ 2, ಒಟ್ಟು ಪ್ರತಿರೋಧಕದ ಲೆಕ್ಕಾಚಾರ. ಸಮಾನಾಂತರ ಸಂಯೋಜನೆ RP ಮತ್ತು X. R ಟೋಟಲ್ ಅಂದರೆ ಒಟ್ಟು ಪ್ರತಿರೋಧ RP + X. R ಟೋಟಲ್ = 2 ಓಮ್ ಪ್ಲಸ್ X. ಇಲ್ಲಿ R ಟೋಟಲ್ ಇಡೀ ಒಂದು ವಿದ್ಯುತ್ ಮಂಡಲದ ರೋಧವನ್ನು ನೀಡಿದ್ದಾರೆ 4 ಓಮ್. 4 ಓಮ್. RP = 2 ಓಮ್ ಪ್ಲಸ್ X. 4 - 2 ಓಮ್ = X = 2 ಓಮ್. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬಿಳಿಯ ಬೆಳಕು A ಎಂದು ಸೂಚಿಸಿದ ಬೆಳಕಿನ ಕಿರಣದ ಬಣ್ಣ ಯಾವುದು? ಇಲ್ಲಿ ನೀವು ಕಾಣಬಹುದು, ಒಂದು ಬೆಳಕಿನ ಕಿರಣ ಹಸಿರು ಬಣ್ಣದ ಪಾರದರ್ಶಕದ ಗಾಜಿನ ಮೂಲಕ ಹಾಯ್ದು ಹೋಗಿದೆ. ಹಾಯ್ದ ನಂತರ ಅದು A ಬೆಳಕಿನ ಕಿರಣ ಎಂದು ಅಲ್ಲಿ ಗುರುತಿಸಿದ್ದಾರೆ. ಅದರ ಬಣ್ಣ ಯಾವುದು ಅನ್ನೋದು ಪ್ರಶ್ನೆ. A ಬೆಳಕಿನ ಕಿರಣ ಮುಂದೆ ಪಟ್ಟಕದ ಮೂಲಕ ಹಾಯ್ದು ಹೋಗಿದೆ. ನಂತರ ಪಟ್ಟಕದ ಮೂಲಕ ಹೊರಬಂದ ಬೆಳಕಿನ ಕಿರಣವನ್ನು B ಎಂದು ಗುರುತಿಸಿದ್ದಾರೆ. ಇದರ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡೋಣ. ಬಿಳಿಯ ಬೆಳಕು ಹಸಿರು ಬಣ್ಣದ ಬೆಳಕಾಗಿ ಪರಿವರ್ತನೆಯಾಗುತ್ತದೆ. A ಬೆಳಕಿನ ಕಿರಣದ ಬಣ್ಣ ಹಸಿರು. ಇದರ ಉತ್ತರವಾಗಿದೆ. B ಬೆಳಕಿನ ಕಿರಣದ ಬಣ್ಣನೂ ಕೂಡ ಹಸಿರಾಗಿದೆ. ಏಕೆಂದರೆ ವಿವರಣೆ ಈ ರೀತಿ ಇದೆ. ಬಿಳಿಯ ಬೆಳಕು ಹಸಿರು ಬಣ್ಣದ ಪಾರದರ್ಶಕ ಗಾಜಿನ ಮೂಲಕ ಹಾದು ಹೋದಾಗ ಗಾಜು ಹಸಿರು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ
ಕಿರಣ ಎ ಹಸಿರು ಬಣ್ಣದ್ದಾಗಿರುತ್ತದೆ. ನಂತರ ಈ ಹಸಿರು ಬಣ್ಣದ ಬೆಳಕು ಪಟ್ಟಕದ ಮೂಲಕ ಹಾದು ಹೋದರೂ ಸಹ ಅದು ಹಸಿರು ಬಣ್ಣದ ಬೆಳಕಾಗಿ ಉಳಿಯುತ್ತದೆ. ಬೇರೆ ಬಣ್ಣಗಳಿಗೆ ವಿಭಜನೆಯಾಗುವುದಿಲ್ಲ. ಆದ್ದರಿಂದ ಸೂಚಿಸಿದ ಕಿರಣ ಬಿಯ ಬಣ್ಣ ಹಸಿರಾಗಿದೆ. ವಸ್ತುವನ್ನು ಪಿನ ಮಸೂರದ ಮುಂದೆ F1 ನಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಗಾತ್ರವನ್ನು ತಿಳಿಸಿ. ದೂರದ ವಸ್ತುಗಳು ಮಸುಕಾಗಿ ಕಾಣಿಸುವ ಕಣ್ಣಿನ ಸಾಮಾನ್ಯ ಸಮೀಪ ದೃಷ್ಟಿ ದೋಷ ಮಸೂರದ ಅಥವಾ ಮಯೋಪಿಯಾ ಎಂದರೇನು? ಸಮೀಪ ದೃಷ್ಟಿ ಉಂಟಾಗಲು ಕಾರಣಗಳೇನು? ಸಮೀಪ ದೃಷ್ಟಿಯ ಪರಿಹಾರಕ್ಕೆ ಬಳಸುವ ಮಸೂರದ ವಿಧವನ್ನು ಸರಿಪಡಿಸುವುದು. ಒಂದು ಪಾರದರ್ಶಕ ಗಾಜಿನ ಹಾಳೆಯನ್ನು ದಂಡಕಾಂತವೊಂದರ ಮೇಲೆ ಇಡಲಾಗಿದೆ. ಗಾಜಿನ ಹಾಳೆಯ ಮೇಲೆ ಕಬ್ಬಿಣದ ರಜಗಳನ್ನು ಸಿಂಪಡಿಸಲಾಗಿದೆ. ಗಾಜಿನ ಹಾಳೆಯನ್ನು ನಿಧಾನವಾಗಿ ತಟ್ಟಿದೆ ಮತ್ತು ಕೆಳಗಿನ ವೀಕ್ಷಣೆಗಳನ್ನು ಮಾಡಲಾಗಿದೆ. ಕಬ್ಬಿಣದ ರಜಗಳಿಂದ ಸಮಾಂತರವಲ್ಲದ ವಕ್ರರೇಖೆಗಳು ಉಂಟಾಗಿವೆ. ದಂಡಕಾಂತದ ಧ್ರುವಗಳ ಬಳಿ ಕಬ್ಬಿಣದ ರಜಗಳು ಒತ್ತೊತ್ತಾಗಿವೆ. ದಂಡಕಾಂತದಿಂದ ದೂರ ಸರಿದಂತೆ ಕಬ್ಬಿಣದ ರಜಗಳ ಹರಡುವಿಕೆ ವಿರಳವಾಗಿದೆ. ವರ್ಧನೆಯ ಬೆಲೆಯು ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಧ್ರುವಗಳ ಬಳಿ ಕಾಂತೀಯ ಬಲರೇಖೆಗಳು ಒತ್ತೊತ್ತಾಗಿರುತ್ತವೆ. ಧ್ರುವಗಳಿಂದ ದೂರ ಹೋದಂತೆ ಕಾಂತೀಯ ಬಲರೇಖೆಗಳು ವಿರಳವಾಗುತ್ತವೆ ಹಾಗೂ ಕಾಂತಕ್ಷೇತ್ರ ಕ್ಷೀಣವಾಗುತ್ತದೆ. ಇದು ಸರಿಯಾದ ಉತ್ತರವಾಗಿದೆ. ಮಸೂರ ಅಥವಾ ಕನ್ನಡಿಯಂಥ ದ್ಯುತಿ ಉಪಕರಣಗಳನ್ನು ಬಳಸಿ ಒಂದು ವಸ್ತುವಿನ ಪ್ರತಿಬಿಂಬವನ್ನು ಅದರ ನೈಜ ಗಾತ್ರಕ್ಕಿಂತ ದೊಡ್ಡದಾಗಿ ತೋರಿಸುವ ಪ್ರಕ್ರಿಯೆ ಇದು. ಪ್ರತಿಬಿಂಬದ ಎತ್ತರ hi ಮತ್ತು ವಸ್ತುವಿನ ಎತ್ತರ ho ನಡುವಿನ ಅನುಪಾತವಾಗಿದೆ. m=hi/ho. ಮಸೂರದ ವಿಧ ಪಿನ ಮಸೂರವಾಗಿದೆ. ಬಿ ಮಾಧ್ಯಮವು ದೃಕ್ಸಾಂದ್ರವಾಗಿದೆ. ಎ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿದೆ. ಅಥವಾ ಪ್ರಶ್ನೆ: ಪ್ರತಿಫಲಿತ ಕಿರಣ ಮತ್ತು ಪತನ ಕಿರಣ ಬಿಂದುವಿನಲ್ಲಿ ಎಳೆದ ಲಂಬಕ್ಕೆ ಒಂದೇ ಸಮತಲದಲ್ಲಿರುತ್ತದೆ. ಎರಡನೇ ನಿಯಮ: ಪತನ ಕೋನ ಮತ್ತು ಪ್ರತಿಫಲಿತ ಕೋನ ಯಾವಾಗಲೂ ಸಮನಾಗಿರುತ್ತವೆ. ಬಿ ಪ್ರತಿಫಲಿಸುವ ಮೇಲ್ಮೈ
ನಿಮ್ನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ. ಪಿನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ. ಓಮ್ನ ನಿಯಮವನ್ನು ನಿರೂಪಿಸಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ಬಿ ಪ್ರಶ್ನೆ, ಒಂದು ವಾಹಕ ತಂತಿಯ ಎರಡು ಬಿಂದುಗಳ ನಡುವಣ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಲೋಹದ ತಂತಿಯ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ರೋಧವು ಅವಲಂಬಿಸಿದ ಅಂಶಗಳು: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ತಾಪ, ವಸ್ತುವಿನ ಪ್ರಾಕೃತಿಕ ಗುಣ. ಒಂದು ವಿದ್ಯುನ್ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ. ರಸಾಯನಶಾಸ್ತ್ರ ಭಾಗ 2. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ. ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು, ಆಪ್ಷನ್ ಎ ನೋಡಿ ಉತ್ತರ ಇದಕ್ಕೆ, ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ರಸಾಯನಶಾಸ್ತ್ರ ಪ್ರಶ್ನೆ ಸಂಖ್ಯೆ 13. ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಬೆಳ್ಳಿ ಉಂಟುಮಾಡಿ ಕ್ಲೋರಿನ್ ಅನಿಲ ಬಿಡುಗಡೆಯಾಗುತ್ತದೆ. ಎ ಪ್ಲಸ್ ಬಿಯ ಲವಣ ದ್ರಾವಣ ಗಿವ್ಸ್ ರೈಸ್ ಟು ಎ ಯ ಲವಣ ದ್ರಾವಣ ಪ್ಲಸ್ ಬಿ. ಈ ಪದ ಎ ಮತ್ತು ಬಿಗಳು ಲೋಹಗಳಾಗಿವೆ. ಈ ಲೋಹಗಳು ಕ್ರಮವಾಗಿ ಈ ಪ್ರಶ್ನೆಗೆ ಉತ್ತರ Mg ಪ್ಲಸ್ ಜಿಂಕ್ ಮ್ಯಾಗ್ನೇಷಿಯಂ. ಈ ಮ್ಯಾಗ್ನೇಷಿಯಂನೊಂದಿಗೆ ಜಿಂಕ್ ಸಲ್ಫೇಟಿಂದ ಜಿಂಕನ್ನು ಸ್ಥಾನಪಲ್ಲಟಗೊಳಿಸಿ ಮ್ಯಾಗ್ನೇಷಿಯಂ ಸಲ್ಫೇಟ್ ಉಂಟಾಗುತ್ತದೆ. ಜೊತೆಗೆ ಜಿಂಕ್ ಲೋಹ. ಸಂಖ್ಯೆ 15. ಎಕ್ಸ್ ಎಂಬ ತಿಳಿ ದ್ರಾವಣದ ಮೂಲಕ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಹಾಯಿಸಿದಾಗ ಈ ದ್ರಾವಣವು ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ. ಇಂಗಾಲದ ಡೈಆಕ್ಸೈಡ್ ಪೂರೈಕೆಯನ್ನು ಹಾಲಿನ ಬಣ್ಣದ ಈ ದ್ರಾವಣವು Y ಉಂಟಾಗುವಿಕೆಯಿಂದ ತಿಳಿಯಾಗುತ್ತದೆ. ಈ ಕ್ರಿಯೆಯಲ್ಲಿ X ಮತ್ತು Yಗಳು ಕ್ರಮವಾಗಿ. ಮುಂದಿನ ಪ್ರಶ್ನೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಇಂಗಾಲದ ಡೈಆಕ್ಸೈಡ್ನ ಜೊತೆಗೆ ಪ್ರತಿವರ್ತಿಸಿ Y ವಸ್ತುವನ್ನು ಉಂಟು ಮಾಡುತ್ತದೆ. ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಂಗಾಲದ ಜೊತೆಗೆ ಪ್ರತಿವರ್ತಿಸಿ Y ವಸ್ತು ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ನೀರಿನಲ್ಲಿ ಮಿಶ್ರವಾಗದ ಕ್ಯಾಲ್ಸಿಯಂ ಕಾರ್ಬೋನೇಟ್ ದ್ರಾವಣವಾಗಿದೆ. ಹಾಲಿನ ಬಣ್ಣದಾಗಿರುತ್ತದೆ. ಇದನ್ನು ನಾವು ಎಕ್ಸಸ್ ಕಾರ್ಬನ್ ಡೈಆಕ್ಸೈಡನ್ನು ಇದಕ್ಕೆ ಸೇರಿಸಿದಾಗ ಏನಾಗುತ್ತೆ? ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನೀರಿನಿಂದ ಪ್ರತ್ಯೇಕವಾಗಿ ತಳದಲ್ಲಿ ಪ್ರಿಸಿಪಿಟೇಟ್ ಆಗುತ್ತೆ.